ಮೇಲೆ ಕೈ ಮಾಡ್ತೇನೆ. ಬಹುವಚನದಲ್ಲಿ ಮಾತಾಡಿ ನಿಮ್ಮತ್ತಿಗೆ ನಾನು ಅಣ್ಣ ಅಂತ ನೋಡ್ದೆ. ಅವ್ರ ಬಗ್ಗೆನು ಏಕವಚನದಲ್ಲಿ ಮಾತಾಡಿದಾರ, ಅವ್ರ ಬಗ್ಗೆ ಚೀಪಾಗಿ ಮಾತಾಡಿದ್ರಲ್ಲ, ಅದಕ್ಕೆ ಬಹುಮಾನ ಕೊಟ್ಟಿದ್ದೀನಿ. ಅಮ್ಮ ಆದವಳು ತಿದ್ದೋ ವಯಸ್ಸಲ್ಲಿ ತಿದ್ದಿ ಒಂದ್ ಏಟ್ ಕೊಟ್ಟಿ ಬುದ್ಧಿ ಹೇಳಿದಿದ್ರೆ ಇವತ್ತು ನನ್ನ ಹತ್ರ ನೀವ್ ಏಟ್ ತಿನ್ನೋ ಪ್ರಸಂಗ ಬರ್ತಿರ್ಲಿಲ್ಲ. ಅವ್ರು ಆಗ ಮಾಡದೇ ಇರೋ ಕೆಲಸನ ನಾನು ಈಗ ಮಾಡಿದ್ದೀನಿ. ಈ ಚೀರೋದು, ಕೂಗೋದು, ಹಾರಾಡೋದು ಇನ್ಮೇಲೆ ನಡೆಯಲ್ಲ. ಗೌತಮ್ ಅವರು ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸಿದ್ರು. ಅಮ್ಮ ತಮ್ಮ ಅಂತ ಎದೆಗೆ ಹೊತ್ಕೊಂಡು ಎಲ್ಲಾನು ಮಾಡಿದ್ರಲ್ಲ, ಅವ್ರಿಗೆ ದಡ್ಡ ಅಂತ ಬಿರುದು ಕೊಡ್ತಿದ್ದೀರಾ? ಈ ರೀತಿ ಅತಿ ಬುದ್ಧಿವಂತರು ಆಗಿರೋದಕ್ಕಿಂತ ದಡ್ಡರಾಗಿರೋದೇ ಒಳ್ಳೇದು. ಒಬ್ಬ ಮನುಷ್ಯನ ಭಾವನೆನ ಅರ್ಥ ಮಾಡ್ಕೊಳ್ದಿರೋ ನೀವೆಂಥ ಮನುಷ್ಯರು? ಅವ್ರು ನಿಮ್ಮನ್ನ ಅತಿಯಾಗಿ ಪ್ರೀತಿಸ್ತಾರೆ, ಅತಿಯಾಗಿ ನಂಬ್ತಾರೆ. ಅದನ್ನ ನೀವು ದಡ್ತನ ಅಂತ ಅನ್ಕೊಂಡ್ರೆ ನಿಮ್ಮಷ್ಟು ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಅವ್ರನ್ನ ಮೋಸ ಮಾಡಿ ಏನೋ ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಿದೀವಿ ಅಂತ ವೀರಾವೇಶ ಮಾತು ಬೇರೆ. ನಾಚಿಕೆ ಆಗ್ಬೇಕು ಈ ರೀತಿ ಬದುಕೋದಿಕ್ಕೆ. ದಡ್ಡ ಅಂತೆ ದಡ್ಡ. ಗೌತಮ್ ಅವರು ತನ್ನ ಸ್ವಂತ ಬುದ್ಧಿಯಿಂದ, ತನ್ನ ಪರಿಶ್ರಮದಿಂದ ಅಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಬೆಳೆಸಿದ್ದಾರೆ, ನಿಲ್ಸಿದ್ದಾರೆ. ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ ನೀವು? ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರಿ? ನಥಿಂಗ್, ಬಿಗ್ ಝೀರೋ. ಅವ್ರು ಮಾಡಿದ್ದನ್ನ ಮಚಾವರಾಯಿಸಿದ್ರಿ ಅಷ್ಟೇ, ಅದ್ಬಿಟ್ರೆ ಇನ್ನೇನು ಇಲ್ಲ. ಗೌತಮ್ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ಆಗ್ಲಿ, ಯೋಗ್ಯತೆ ಆಗ್ಲಿ ನಿಮಗಿಲ್ಲ. ನೀವು ಅವ್ರ ಪಾದದ ಧೂಳ್ ಸಮಾನು ಇಲ್ಲ, ಗೊತ್ತಿರ್ಲಿ. ಬಂಗಾರದಂಥ ಮನೆ, ಹೆಂಡತಿ, ಸಂಸಾರ ಎಲ್ಲನ ಬಿಟ್ಟು ಇವ್ರ ಜೊತೆ ಬಂದು ಬದುಕ್ತಿದಿರಲ್ಲ, ಏನ್ ಸಾಧಿಸಿದ್ರಿ? ಏನಂತ ಮಾಡಿದ್ರಿ? ನಿಮ್ಮ ಐಡೆಂಟಿಟಿನೂ ಕ್ರಿಯೇಟ್ ಮಾಡಕ್ಕಾಗ್ಲಿಲ್ಲ. ಇವಳ ಮನೇಲೇ ಇದ್ದೀರಾ. ಮನೆ ಹಾಳು ಕೆಲಸ ಮಾಡೋದು ಅಷ್ಟೇ ನಿಮ್ ಸಾಧನೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಸಾಕು ಸಾಕು. ಕೈ ಮಾಡಿದ್ದಲ್ದೆ ಕಿಲೋಮೀಟರ್ ಗಟ್ಲೆ ಭಾಷಣ ಬೇರೆ ಬಿಗಿತಾ ಇದ್ಯಾ. ಅವತ್ತು ಅಮ್ಮನ ಮೇಲೆ ಕೈ ಮಾಡಿ ಸಾಲ್ದು ಅಂತ ಇವತ್ತು ನನ್ನ ಮೇಲೆ. ಎಷ್ಟೇ ಧೈರ್ಯ ನಿನಗೆ? ತಪ್ಪು ಮಾಡ್ಬಿಟ್ಟೆ ಭೂಮಿಕಾ, ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ಮುಟ್ಟಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ಹೊಡೆದಿರೋ ಏಟದು ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ? ಅನುಭವಿಸ್ತೀಯ ಭೂಮಿಕಾ. ಇದಕ್ಕಿಂತ 10ರಷ್ಟು ಪಶ್ಚಾತ್ತಾಪ ಅನುಭವಿಸ್ತೀಯ ನೀನು. ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ ನಿಮ್ಮಿಂದ? ಈ ವಿಡಿಯೋ ಅಲ್ಲಿ ಮಾಸ್ಕ್ ಹಾಕೊಂಡಿರೋನು ನಾನೇ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಗೌತಮ್ ಅವ್ರ ಹತ್ರ ಈ ಮಾಸ್ಕ್ ಹಾಕೊಂಡಿರೋರು ನೀವೇ ಅಂತ ನಾನು ಪ್ರೂವ್ ಮಾಡ್ಬೋದು. ಆ ಕೇಪಬಿಲಿಟಿ ನನಗಿದೆ. ದೇವರು ನಿಮ್ಮೊಬ್ಬರಿಗೆ ಮೆದುಳು ಕೊಟ್ಟಿಲ್ಲ, ನನಗೂ ಕೊಟ್ಟಿದ್ದಾರೆ. ನನಗೂ ಬುದ್ಧಿ ಇದೆ. ನಿಮ್ ತರ ಕ್ರಿಮಿನಲ್ ಐಡಿಯಾಸ್ ನಾನು ಕ್ರಿಯೇಟ್ ಮಾಡಬಹುದು. ನೀವು ಯಾವ ರೂಟಲ್ಲಿ ಹೋಗ್ತೀರಾ ಅದೇ ರೂಟಲ್ಲಿ ಬನ್ನಿ. ನನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ಆ ತಪ್ಪಂತೂ ನೀವು ಮಾಡಲೇಬೇಡಿ. ಗೌತಮ್ ಅವ್ರಿಗೊಂದ್ಸಲ ನೀವು ಮಗು ವಿಚಾರದಲ್ಲಿ ತಲೆ ಹಾಕಿದ್ದೀರ ಅಂತ ಗೊತ್ತಾದ್ರೆ ಅಮ್ಮ ತಮ್ಮ ಅಂತ ಯಾರನ್ನು ನೋಡಲ್ಲ, ಯಾರನ್ನು ಬಿಡಲ್ಲ ಅವರು. ಇದು ನಿಮಗೆ ಗೊತ್ತಿರಲಿ. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ದ ಏನು ಮಾಡಕ್ಕಾಗಲ್ಲ, ತೆಪ್ಪಗಿರಿ ಅಂತ. ಮುಗಿತಾ ಭಾಷಣ? ನನ್ನ ನಿನ್ ತಮ್ಮಿ ಕರೆಕ್ಟ್ ಅನ್ಕೊಂಡಿದ್ದೇನೆ. ಜಯದೇವ್ ದಿವಾನ್ ಅಲಿಯಾಸ್ ಜೇಡಿ. ಫೋನ್ ಟ್ಯಾಪ್ ಮಾಡಿಸಿ ನಾವು ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡು ಮಾತ್ರಕ್ಕೆ ನಿನ್ನ ನೀನೇನು ಕಿಲಾಡಿ ಅನ್ಕೊಂಡ್ಬಿಟ್ಟಿದ್ಯಾ ಭೂಮಿಕಾ? ಫೀಲ್ಡ್ ಗಿಳಿದ್ರೆ ಬಡ್ಡಿ ಸಮೇತ ಚುಕ್ಕ ಮಾಡ್ತೀನಿ ಲೆಕ್ಕನ. ನಮ್ಮಮ್ಮನ ತರ ಕಾದೊಡಿಯೋ ಕ್ಯಾಟಗರಿ ನಾನಲ್ಲ. ಎಲ್ಲದನ್ನು ಕಿತ್ತು ನಿಂತು ಫೀಲ್ಡ್ ಗಿಳಿದ್ರೆ ನರ್ಕ ನರ್ಕ ತೋರಿಸ್ಬಿಡ್ತೀನಿ. ಸಾಕ್ ನಿಲ್ಸಿ. ಕೇಳಿ ಕೇಳಿ ಎಲ್ರಿಗೂ ಬೋರ್ ಆಗೋಗ್ಬಿಟ್ಟಿದೆ. ಜಯದೇವ್ ದಿವಾನ್ ಆ ಹೆಸರು ತಕ್ಕ ನಡ್ಕೊಳ್ಳಿ, ಆಗೋಗ್ಕೋತೀನಿ. ಸುಮ್ನೆ ಜೇಡಿ ಜೇಡಿ ಅಂದ್ರೆ ಜೇಡಿ ಮಣ್ಣು ಅನ್ಕೋಬೇಕಾಗತ್ತೆ. ನೀವೆಲ್ಲ ನಿಂತರ 100 ಜೇಡಿ ಕೇಳಿ ಪೀಡಿ ಗಾಡಿ ಯಾರೇ ಬಂದ್ರು ಈ ಭೂಮಿಕಾನ ದಾಟ್ಕೊಂಡು ಮುಂದೆ ಒಂದು ಹೆಜ್ಜೆ ಇಡೋದಕ್ಕೂ ಆಗಲ್ಲ. ಏನೇ ಮಾಡ್ಬೇಕು ಅಂತ ಅನ್ಕೊಂಡ್ರು ನಾನು ನನ್ನ ಮನೆಯವ್ರಿಗೆ ಅಡ್ಗೋಡೆ ಆಗಿ ನಿಲ್ತೀನಿ.
ಇದೇ ಲಾಸ್ಟ್. ವಾರ್ನ್ ಮಾಡ್ತೀನಿ, ಇನ್ ಮುಂದೆ ನನ್ನ ತಂಟೆಗೆ ಬರಬೇಡಿ. ಇಲ್ಲ ಅಂದ್ರೆ ಏಟಷ್ಟಲ್ಲ, ಕೈ ಕಾಲು ಹೊರಗೆ ನೀನು ಈ ಜೇಡಿ ಕೈ ಕಾಲು ಮುರಿಯೇ ಮುರಿ ಮುರಿಯೇ. ಅವ್ರ ವಿಷಯಕ್ಕೆ ಬಂದ್ರೆ ನಾನೇ ಕೈ ಮುರಿತೀನಿ. ಓಹೋ ಸೀರೆ ಉಡ್ಕೊಂಡಿರೋ ಬೌನ್ಸರು ಟೀಚರ್ ಮುಂಚೆ ಅಲ್ಲ, ಸೆಕ್ಯೂರಿಟಿ ಗಾರ್ಡ ನೀನು ಅವಳಿಗೆ? ಫಸ್ಟ್ ನಿನ್ನ ಸಂಸಾರ ರೆಡಿ ಮಾಡ್ಕೋ. ನಿನ್ನ ಸಂಸಾರನ ನೆಟ್ಟಿಗೆ ಮಾಡ್ಕೊಂಡು ಆಮೇಲೆ ಇನ್ನೊಬ್ರು ಸಂಸಾರಕ್ಕೆ ಮೂಗ್ ತೋರ್ಸು. ಎಡಗಾಲಲ್ಲಿ ಒದ್ದು ನಿನ್ನ ಮೂಲೆ ಗುಂಪು ಮಾಡಿ ಕಸದ ತರ ಬಿಸಾಕಿ ನಾನು ಮನೆಯಿಂದ ಹೊರಗೆ ಬಂದ್ರು ನಿನ್ನ ಕೊಪ್ಪಿನ ಕರಗ್ಲಿಲ್ವಲ್ಲೇ.